ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ದೀಪಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಹಳ್ಳಿಯಲ್ಲಿ ಹೇಗೆ ಗೌರಿ ಗಣೇಶ ಹಬ್ಬದ ಆಚರಣೆ ಮಾಡ್ತೀವಿ ಅನ್ನೋದನ್ನು ನಾನು ವ್ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ. ಈ ಗೌರಿ ಹಬ್ಬನ ಹೆಣ್ಣು ಮಕ್ಕಳ ಹಬ್ಬ ಅಂತಲೇ ಹೇಳ್ಬೋದು. ಹೆಣ್ಣು ಮಕ್ಕಳ ಮುತ್ತೈದೆ ಭಾಗ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿಕ್ಕೆ ತವರು ಮನೆಯವರು ಕೊಟ್ಟಂತಹ ಉಡುಗೊರೆ ಅರಿಶಿನ, ಕುಂಕುಮ, ಮಡಿಲಕ್ಕಿ. ಬೆಳಗ್ಗೆನೇ ಬೇಗನೆ ಎದ್ದು ಸ್ವಲ್ಪ ಭಾಗ ಹಬ್ಬದ ತಯಾರಿ ಎಲ್ಲ ಮಾಡಿಕೊಂಡ್ವಿ. ನಂತರ ಅತ್ತೆ ಗಂಗೆನ ಒಳಗಡೆ ತಂದು ನಂತರ ಉಳಿದ ಎಲ್ಲ ಕೆಲಸ ಮಾಡಿರಾಗುತ್ತೆ ಅಂತ ಅಂದರು. ಸೊ ಗಂಗೆ ತರಲಿಕ್ಕೆ ಅಂತ ಮನೆ ಗಂಗೆ ಹೊಸ್ದಾಗಿ ಕೊಟ್ಟಿರುವಂತಹ ಮನೆ ಗಂಗೆ ಹತ್ರ ಗಂಗೆ ತರಲಿಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಗಂಗೆ ಎಲ್ಲ ಇಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡಿ ಹಾಲು ತುಪ್ಪ ಬಿಟ್ಟು ಹಾಗೆ 3 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಮಡ್ಲು ತುಂಬಿದ್ವಿ. ಹಾಗೆ ನಾನು ಗೌರಿನೆಲ್ಲ ಪೂಜೆ ಮಾಡಿ ಹಣ್ಣು ಕಾಯಿ ನೈವೇದ್ಯ ಮಾಡಿ ಕೊನೆಯದಾಗಿ ಹಾಲು ತುಪ್ಪನ ಎಲ್ಲ ಬಿಟ್ಟು ದೇವರಿಗೆ ನಮಸ್ಕರಿಸ್ಕೊಂಡೆ. ಹಾಗೆ ಚಿಕ್ಕತ್ತೆನೂ ಕೂಡ ಗೌರಿಗೆ ಪೂಜೆ ಮಾಡಿ ಹಣ್ಣು ಫಲಾರಗಳನ್ನೆಲ್ಲ ನೈವೇದ್ಯ ಮಾಡಿ ನಂತರ ಅತ್ತೆಗೆ ಮಡ್ಲು ತುಂಬಿದ್ರು. ಹೀಗೆ 3 ಜನ ಮುತ್ತೈದೆಯರಿಗೆ ಮಡ್ಲು ತುಂಬಬೇಕು. ಗೌರಿನ ಮನೆ ಒಳಗಡೆ ಕರ್ಕೊಬಂದು ಕೂರಿಸಿದ ನಂತರ ದೇವರಿಗೆಲ್ಲ ಅಲಂಕಾರ ಮಾಡಿ ನಂತರ ಚಿಕ್ಕತ್ತೆ ದೀಪ ಆರತಿಗೆ ಮತ್ತು ಗೌರಿಗೆ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ತವ್ರ ಮನೆಯಲ್ಲಿ ಕೊಟ್ಟಂತಹ ಬಾಗಿನ, ಅರಿಶಿನ, ಕುಂಕುಮ, ಬಳೆ, ಮಡಿಲಕ್ಕಿ ಇದನ್ನೆಲ್ಲ ಒಂದು ಮರ ಅಥವಾ ನಾವು ತಟ್ಟೆಲೆ ಇಟ್ಟು ಪೂಜೆ ಮಾಡ್ತೀವಿ. ಒಬ್ಬೊಬ್ಬರು ಮರದಲ್ಲಿ ಪೂಜೆ ಮಾಡ್ತಾರೆ. ನಾವು 3 ವರ್ಷ ಮರದಲ್ಲಿ ಇಟ್ಟು ಪೂಜೆ ಮಾಡಿದ್ವಿ. ನಂತರ ಈ ತಟ್ಟೆ ಬಾಗಿನನ್ನೇ ದೇವರಿಗೆ ಅರ್ಪಿಸ್ತೀವಿ. ಗೌರಿಗೆ ಬಾಗಿನ ಏರಿಸಿದ ನಂತರ ಬಂದಂತಹ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು
ಮಡ್ಲು ತುಂಬ್ತೀವಿ. ನಂತರ ನಾವು ಬೇರೆಯವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ತಗೊಂಡು ಮಡ್ಲು ತುಂಬಿಸ್ಕೊತೀವಿ. ಅವ್ರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ ಈ ಹಬ್ಬದಲ್ಲಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹಾಗೆ ಮಾರನೇ ದಿನ ಗಣೇಶನ ಕೂರಿಸಿದ್ವಿ ಮನೆಯಲ್ಲಿ. ಗಣೇಶನ ಕೂರಿಸಿದ ನಂತರ ಮಾವ ಎಲ್ಲ ಪೂಜೆ ಮಾಡ್ತಾಯಿದ್ರು. ನನ್ನ ಮಗನಿಗೆ ಯಾವುದಾರ ಒಂದು ಗಣೇಶಂದ ಶ್ಲೋಕ ಹೇಳೋ ಅಂತ ಹೇಳ್ತಾ ಇದ್ದೆ, ಆದರೆ ಅವನು ಜನಗಣಮನ ಹೇಳ್ತೀನಿ ಅಂತ ದೇವರಿಗೆ ಜನಗಣಮನ ಹೇಳ್ತಾ ಇದ್ದ ರಾಷ್ಟ್ರಗೀತೆಯ. ಸ್ಟಾರ್ಟ್. ಗುಜರಾತ ಮರಾಠ ಮಾಚಲ ಯಮುನಾ ಗಂಗಾ ಉತ್ಕಲ ಜಲಧಿ ತರಂಗಾ. ಹಬ್ಬ ಆದ ಅಂತ 3ನೇ ದಿವಸಕ್ಕೆ ಗಣೇಶನ ವಿಸರ್ಜನೆ ಮಾಡ್ತಾರೆ. ಆ ವಿಸರ್ಜನೆ ಮಾಡಲಿಕ್ಕೆ ಆ ಗಣೇಶನ ಉತ್ಸವ ಮಾಡಿ ನಂತರ ಅದನ್ನು ವಿಸರ್ಜನೆ ಮಾಡ್ತಾರೆ. ಅದಕ್ಕೋಸ್ಕರ ಅದನ್ನು ತಗೊಂಡು ಹೋಗಿ ನಮ್ಮೂರಿನ ದೊಡ್ಡ ಗಣಪತಿ ಹತ್ರ ಇಟ್ಟು ಬರ್ತೀವಿ. ನಂತರ ಅದಕ್ಕೆ ಉತ್ಸವ ಎಲ್ಲ ಮಾಡಿ ವಿಸರ್ಜನೆ ಮಾಡ್ತಾರೆ. ಐ ಹೋಪ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.